ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಸಮತೋಲನ ಮತ್ತು ನ್ಯಾಯಪ್ರಿಯತೆಗೆ ಹೆಸರಾದ ತುಲಾ ರಾಶಿಯ ಬಂಧುಗಳೇ, ಈ ಏಪ್ರಿಲ್ 13, 14, 15ರ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸಮೃದ್ಧ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿವೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಬದುಕಲ್ಲಿ ಕಲೆ, ಪ್ರೀತಿ ಮತ್ತು ಐಶ್ವರ್ಯದ ಹರಿವು ಹೆಚ್ಚಾಗುವ ಸೂಚನೆಗಳಿವೆ. ಈ 4 ದಿನಗಳಲ್ಲಿ ನೀವು ಗಮನಿಸುವ ಪ್ರತಿಯೊಂದು ಸಣ್ಣ ಬದಲಾವಣೆಯು ನಿಮ್ಮ ಭವಿಷ್ಯದ ಸುಖಮಯ ಜೀವನಕ್ಕೆ ಮೆಟ್ಟಿಲಾಗಲಿದೆ. ವಿಶೇಷವಾಗಿ ಎಸ್ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಅನ್ನೋದು ಬರಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸಗಳು ಮತ್ತು ಲಭ್ಯವಾಗುವ ಸುವರ್ಣ ಅವಕಾಶಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೇವೆ. ಮಾಹಿತಿಯ ಒಳಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಬರೀರಿ ಮತ್ತು ನಿಮ್ಮ ಇಷ್ಟ ದೈವವನ್ನು ನೆನೆಯಿರಿ. ಎಸ್ ಅಕ್ಷರದ ವ್ಯಕ್ತಿಯಿಂದ ಅನಿರೀಕ್ಷಿತ ಸಹಕಾರ. ತುಲಾರಾಶಿಯವರೇ, ಈ 4 ದಿನಗಳ ಅವಧಿಯಲ್ಲಿ ಎಸ್ ಹೆಸರಿನ ವ್ಯಕ್ತಿಯು ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿರ್ಬೋದು, ವ್ಯಾಪಾರ ಪಾಲುದಾರರಾಗಿರ್ಬೋದು ಅಥವಾ ನಿಮ್ಮ ಆಪ್ತ ಸಲಹೆಗಾರರಾಗಿರ್ಬೋದು. ಬಹುಶಃ ನೀವು ಕಳೆದ ಕೆಲವು ದಿನಗಳಿಂದ ಯಾವುದೋ ಒಂದು ಕಾನೂನು ಸಂಬಂಧಿತ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಿಲುಕಿಕೊಂಡಿದ್ದರೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಈ ಎಸ್ ಹೆಸರಿನ ವ್ಯಕ್ತಿ ನಿಮಗೆ ದಾರಿಯನ್ನು ತೋರಿಸ್ತಾರೆ. ಆಕಸ್ಮಿಕವಾಗಿ ಈ ವ್ಯಕ್ತಿಯಿಂದ ನಿಮಗೆ ಮಹತ್ವದ ಕರೆ ಬರಬಹುದು ಅಥವಾ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭೇಟಿಯಾಗಬಹುದು. ಈ ಸಂಭಾಷಣೆ ನಿಮ್ಮ ಜೀವನದ ಗೊಂದಲಗಳನ್ನು ನಿವಾರಿಸಿ ಹೊಸ ಭರವಸೆ ನೀಡುತ್ತೆ. ಸಮತೋಲನ ಮತ್ತು ಸಂಬಂಧಗಳ ಸೌಂದರ್ಯ. ತುಲಾರಾಶಿಯವರು ಯಾವಾಗಲೂ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಲು ಬಯಸ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ಈ ಗುಣ ನಿಮಗೆ ಬಹಳಷ್ಟು ಯಶಸ್ಸು ತಂದುಕೊಡುತ್ತೆ. ಎಸ್ ಹೆಸರಿನ ವ್ಯಕ್ತಿಯ ಜೊತೆಗಿನ ನಿಮ್ಮ ಸಂಬಂಧ ಈ ಸಮಯದಲ್ಲಿ ಮತ್ತಷ್ಟು ಗಟ್ಟಿಯಾಗುತ್ತೆ. ಅವರು ನೀಡುವ ಸಲಹೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಈ ಸಮಯದಲ್ಲಿ ನೀವು ಯಾವುದೇ ಕೌಟುಂಬಿಕ ಅಥವಾ ವೃತ್ತಿಪರ ನಿರ್ಧಾರ ತೆಗೆದುಕೊಳ್ಳುವಾಗ ಎಸ್ ಹೆಸರಿನ ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ನಿಮಗೆ ಲಾಭದಾಯಕ ಆಗಿರುತ್ತೆ. ನಿಮ್ಮ ಮಾತುಗಳಲ್ಲಿನ ಮಾಧುರ್ಯವು ಎಂತಹ ಕಠಿಣ ಮನಸ್ಸನ್ನು ಕರಗಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಹಳೆಯ ಕಲಹಗಳಿಗೆ ಶಾಶ್ವತ ಪರಿಹಾರ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಕಾಲದಿಂದ ಯಾವುದೋ ಒಂದು ಸಂಬಂಧ ಅಥವಾ ಆಸ್ತಿ ವಿಚಾರ ಆಗಿ ವಿವಾದ ಇರಬಹುದು. ಈ 4 ದಿನಗಳ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗುವ ಲಕ್ಷಣಗಳಿವೆ. ವಿಶೇಷವಾಗಿ ಎಸ್ ಹೆಸರಿನ ವ್ಯಕ್ತಿ ಈ ವಿವಾದದಲ್ಲಿ ಸಂಧಾನಕಾರರಾಗಿ ಅಥವಾ ಮಧ್ಯಸ್ಥಿಕೆ ವಹಿಸುವ ಮೂಲಕ ನಿಮಗೆ ನ್ಯಾಯ ದೊರಕಿಸಿಕೊಡ್ತಾರೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಆರಂಭ ಮಾಡೋದಕ್ಕೆ ಇದು ಸಕಾಲ. ಮನಸ್ಸಿನ ಮೇಲಿದ್ದ ದೊಡ್ಡ ಆತಂಕ ದೂರವಾಗಿ ನಿಮಗೆ ನೆಮ್ಮದಿಯ ನಿದ್ದೆ ಬರಲಿದೆ. ವೃತ್ತಿ ಜೀವನ ಮತ್ತು ಕಲಾತ್ಮಕ ಯಶಸ್ಸು. ಉದ್ಯೋಗಸ್ಥ ತುಲಾರಾಶಿಯವರಿಗೆ ಈ 4 ದಿನಗಳು ಸೃಜನಶೀಲತೆಯಿಂದ ಕೂಡಿರುತ್ತೆ. ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮ್ಮ ಕಲಾತ್ಮಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಪ್ರಶಂಸೆ ನೀಡಲಿದೆ. ಇಲ್ಲಿ ಎಸ್ ಅಕ್ಷರದ ವ್ಯಕ್ತಿಯು ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ಹೊಸ ಪ್ರಾಜೆಕ್ಟ್ ಅಥವಾ ಪ್ರಚಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನೀವು ಫ್ಯಾಷನ್, ಕಲೆ ಅಥವಾ ಡಿಸೈನಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಈ ಸಮಯದಲ್ಲಿ ಅನಿರೀಕ್ಷಿತ ಯಶಸ್ಸು ನಿಮ್ಮದಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರುವ ಸಾಧ್ಯತೆ ಇದೆ. ಎಸ್ ಹೆಸರಿನ ವ್ಯಕ್ತಿಯಿಂದ ವ್ಯಾಪಾರ ವಿಸ್ತರಣೆಗೆ ಬೇಕಾದ ಆರ್ಥಿಕ ನೆರವು ಸಿಗಬಹುದು. ಆರ್ಥಿಕ ಲಾಭ ಮತ್ತು ಸುಖ ಸಂತೋಷ. ತುಲಾರಾಶಿಯವರಿಗೆ ಏಪ್ರಿಲ್ 13ರಿಂದ 16ರ ನಡುವೆ ಆರ್ಥಿಕವಾಗಿ ಅದೃಷ್ಟ ಒಲಿಯಲಿದೆ. ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮನೆಯ ನವೀಕರಣಕ್ಕಾಗಿ ನೀವು ಹಣ ಖರ್ಚನ್ನು ಮಾಡಬಹುದು. ಎಸ್ ಹೆಸರಿನ ವ್ಯಕ್ತಿಯು ಈ ಆರ್ಥಿಕ ಲಾಭಕ್ಕೆ ಅಥವಾ ಹೊಸ ಆದಾಯದ ಮೂಲವನ್ನು ಪರಿಚಯಿಸೋದಕ್ಕೆ ಕಾರಣ ಆಗಿರಬಹುದು. ಈ ಸಮಯದಲ್ಲಿ ನೀವು ಶೇರ್ ಮಾರ್ಕೆಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಎಸ್ ಹೆಸರಿನ ವ್ಯಕ್ತಿಯ ಸಲಹೆ ಪಡೆಯೋದು ಉತ್ತಮ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿರೋದ್ರಿಂದ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ ಇರಲಿದೆ. ವಿಶೇಷವಾಗಿ ಸಂಗಾತಿಯೊಂದಿಗೆ ಸುಂದರವಾದ ಪ್ರವಾಸ ಅಥವಾ ಡಿನ್ನರ್ ಪ್ಲಾನ್ ಮಾಡುವ ಸಾಧ್ಯತೆ ಇದೆ. ಎಸ್ ಹೆಸರಿನ ವ್ಯಕ್ತಿಯು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಸಂಚಲನ ತರಬಹುದು. ನೀವು ಒಂಟಿಯಾಗಿದ್ದರೆ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಬದುಕಲ್ಲಿ ಆಗಬಹುದು. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಮಕ್ಕಳಿಂದ ನಿಮಗೆ ಹೆಮ್ಮೆ ಎನ್ನಿಸುವಂತಹ ಸುದ್ದಿಗಳು ಸಿಗಲಿವೆ. ಆರೋಗ್ಯ ಮತ್ತು ಸೌಂದರ್ಯ ವರ್ಧನೆ. ಆರೋಗ್ಯದ ದೃಷ್ಟಿಯಿಂದ ನೀವು ಈ ಸಮಯದಲ್ಲಿ ಹೆಚ್ಚು ಕಾಂತಿಹೀನರಾಗಿದ್ದರೂ ಕೂಡ ಮರಳಿ ಚೈತನ್ಯ ಪಡಿತೀರಾ. ನಿಮ್ಮ ಸೌಂದರ್ಯ ಮತ್ತು ವ್ಯಕ್ತಿತ್ವದ ಕಡೆಗೆ ನೀವು ಹೆಚ್ಚು ಗಮನ ಹರಿಸ್ತೀರಾ. ಎಸ್ ಹೆಸರಿನ ವ್ಯಕ್ತಿಯು ನಿಮಗೆ ಫಿಟ್ನೆಸ್ ಅಥವಾ ಉತ್ತಮ ಜೀವನ ಶೈಲಿಯ ಬಗ್ಗೆ ಸ್ಫೂರ್ತಿ ನೀಡಬಹುದು. ಚರ್ಮದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವು ನಿವಾರಣೆಯಾಗುತ್ತೆ. ದಿನವಿಡೀ ಉತ್ಸಾಹದಿಂದ ಇರೋದಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪೌಷ್ಟಿಕ ಆಹಾರ ಸೇವಿಸಿ.
ಧೈರ್ಯ ಮತ್ತು ನ್ಯಾಯದ ಆದಿ. ತುಲಾರಾಶಿಯವರು ಅನ್ಯಾಯವನ್ನು ಸಹಿಸೋದಿಲ್ಲ. ಈ 4 ದಿನಗಳಲ್ಲಿ ನೀವು ನ್ಯಾಯದ ಪರವಾಗಿ ಧ್ವನಿ ಎತ್ತಬೇಕಾದ ಸಂದರ್ಭ ಬರಬಹುದು. ಎಸ್ ಹೆಸರಿನ ವ್ಯಕ್ತಿ ನಿಮ್ಮ ಈ ಧೈರ್ಯಕ್ಕೆ ಸಾಥ್ ನೀಡುತ್ತಾರೆ. ನಿಮ್ಮ ಸುತ್ತಲೂ ಕೂಡ ಈ ಥರ ಎಸ್ ಅಕ್ಷರದ ಒಬ್ಬ ವ್ಯಕ್ತಿ ಇದ್ದರೆ ಅವರನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಇದ್ರೆ ಅವರ ಹೆಸರನ್ನು ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.